ನಮಸ್ಕಾರ ಎಲ್ಲರಿಗೂ. FTA ಮತ್ತು STA ಪರೀಕ್ಷೆಗಳ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಮುಖ 100 ಪ್ರಶ್ನೋತ್ತರಗಳು. ಒಂದು, ನಾಡೋಜ ಎಂಬ ಬಿರುದನ್ನು ಪಡೆದ ಕವಿ ಯಾರು? ಉತ್ತರ ಪಂಪ. ಎರಡನೇ ಪ್ರಶ್ನೆ, ಆರಂಕುಶ ಬಿಟ್ಟು ಒಡಂ ನೆನೆಯುವುದನ್ನು ಮನಂ ಬನವಾಸಿ ದೇಶಂ ಎಂದು ಕನ್ನಡ ನಾಡನ್ನು ಸ್ಮರಿಸಿದ ಕವಿ ಯಾರು? ಉತ್ತರ ಪಂಪ. ಪ್ರಶ್ನೆ 3, ತ್ರಿಪದಿ ಛಂದಸ್ಸಿನಲ್ಲಿರುವ ಕಪ್ಪೆ ಅರಭಟ್ಟನ ಶಾಸನ ಯಾವುದು? ಉತ್ತರ ಬಾದಾಮಿ ಶಾಸನ. 4, ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವ ಕನ್ನಡ ಶಾಸನ ಯಾವುದು? ಉತ್ತರ ತಮಟೇಕಲ್ಲು ಶಾಸನ. ಪ್ರಶ್ನೆ 5, ಕನ್ನಡದ ಆದಿಕವಿ ಯಾರು? ಉತ್ತರ ಪಂಪ. 6, ಪಂಪ ರಚಿಸಿದ ಕೃತಿಗಳು ಯಾವುವು? ಉತ್ತರ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪ್ರಶ್ನೆ 7, ಕನ್ನಡದಲ್ಲಿ ದೊರೆತ ಮೊದಲ ಪದ ಯಾವುದು? ಉತ್ತರ ಇಸಿಲ. ಪ್ರಶ್ನೆ 8, ಪಂಪನ ಆಶ್ರಯದಾತ ಚಾಲುಕ್ಯ ದೊರೆ ಯಾರು? ಉತ್ತರ ಅರಿಕೇಸರಿ. ಪ್ರಶ್ನೆ 9, ಪಂಪನಿಗಿಂತ ಹಿಂದೆ ಇದ್ದ ಪ್ರಾಚೀನ ಕವಿಗಳು ಯಾರು? ಉತ್ತರ ಅಸಗ, ಗುಣನಂದಿ ಮತ್ತು ಗುಣವರ್ಮ. ಪ್ರಶ್ನೆ 10, ಪ್ರಥಮ ಜೈನ ಮುನಿಯಾದ ಋಷಭನಾಥನ ಕತೆ ಇರುವ ಗ್ರಂಥ ಯಾವುದು? ಉತ್ತರ ಆದಿಪುರಾಣ. ಪ್ರಶ್ನೆ 11, 16ನೇ ತೀರ್ಥಂಕರಾದ ಶಾಂತಿನಾಥನ ಚರಿತ್ರೆಯನ್ನು ತಿಳಿಸುವ ಪೊನ್ನನ ಕೃತಿ ಯಾವುದು? ಉತ್ತರ ಶಾಂತಿಪುರಾಣ. ಪ್ರಶ್ನೆ 12, ಚಾಲುಕ್ಯರ ಅರಸನಾದ ತೈಲಪ ಹಾಗೂ ಅವನ ಮಗನಾದ ಸತ್ಯಾಶ್ರಯ ಇರುವ ಬೆಡಂಗಣ ಆಸ್ಥಾನ ಕವಿಯಾಗಿದ್ದವರು ಯಾರು? ಉತ್ತರ ರನ್ನ. ಪ್ರಶ್ನೆ 13, ಕಳ್ವಾಪು ಎಂಬುದು ಯಾವುದರ ಪ್ರಾಚೀನ ಹೆಸರು? ಉತ್ತರ ಶ್ರವಣಬೆಳಗೊಳ. ಪ್ರಶ್ನೆ 14, ಭುವನೈಕ್ಯ, ರಾಮಾಭ್ಯುದಯ, ಶಾಂತಿಪುರಾಣ ಹಾಗೂ ಜೀನಾಕ್ಷರ ಮಾಲೆ ಕೃತಿಗಳ ಕರ್ತೃ ಯಾರು? ಉತ್ತರ ಪೊನ್ನ. ಪ್ರಶ್ನೆ 15, ಕರ್ನಾಟಕ ಪಂಚತಂತ್ರ ಕೃತಿಗಳ ಕರ್ತೃ ಯಾರು? ಉತ್ತರ ದುರ್ಗಸಿಂಹ. ಪ್ರಶ್ನೆ 16, ರನ್ನನ ಕೃತಿಗಳು ಯಾವುವು? ಉತ್ತರ ಗದಾಯುದ್ಧ, ಅಜಿತಪುರಾಣ, ಚಕ್ರೇಶ್ವರ ಚರಿತ ಮತ್ತು ರನ್ನಕಂದ. ಪ್ರಶ್ನೆ 17, ನಾಗಚಂದ್ರ ಹೊಯ್ಸಳರ ಯಾವ ಅರಸರ ಆಸ್ಥಾನ ಕವಿಯಾಗಿದ್ದ? ಉತ್ತರ 1ನೇ ಬಲ್ಲಾಳ. ಪ್ರಶ್ನೆ 18, ನಾಗಚಂದ್ರನ ಕೃತಿಗಳು ಯಾವುವು? ಉತ್ತರ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ. ಪ್ರಶ್ನೆ 19, ಸಿಂಹಾವಲೋಕನ ಕ್ರಮ ಎಂದರೆ ಏನು? ಉತ್ತರ ಹಿನ್ನೋಟ. ಪ್ರಶ್ನೆ 20, ಚಪಲ ಧ್ವಜ ಎಂದರೆ ಯಾರು? ಉತ್ತರ ಅರ್ಜುನ. 21, ವೇದ ವೇದಿಸಲರಿಯದೆ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು, ಪುರಾಣ ಪೂರೈಸಲರಿಯದೆ ಕೆಟ್ಟವು ಎಂದು ಹೇಳಿದ ವಚನಕಾರ ಯಾರು? ಉತ್ತರ ಅಲ್ಲಮಪ್ರಭು. ಪ್ರಶ್ನೆ 22, ವಚನಕಾರ ಸಿದ್ದರಾಮರಿಗಿದ್ದ ಬಿರುದು ಯಾವುದು? ಉತ್ತರ ಕರ್ಮಯೋಗಿ.
ಪ್ರಶ್ನೆ 23. ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಿದಂತಾಯಿತು. ಈ ವಾಕ್ಯವನ್ನು ಹೇಳಿರುವ ವಚನಕಾರ ಯಾರು? ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು. ಈ ವಾಕ್ಯವನ್ನು ಹೇಳಿರುವ ವಚನಕಾರ ಜೇಡರ ದಾಸಿಮಯ್ಯರು. ಪ್ರಶ್ನೆ 24. ಕನ್ನಡದ ಮೊಟ್ಟಮೊದಲ ಸಂಕಲನ ಕೃತಿ ಸರಾಕ್ತಿ ಸಂಧಾನವದ ಕರ್ತೃ ಯಾರು? ಉತ್ತರ ಮಲ್ಲಿಕಾರ್ಜುನ. 25. ನೇಮಿಚಂದ್ರನ ಚಂಪೂ ಕಾವ್ಯಗಳು ಯಾವುವು? ಉತ್ತರ ಲೀಲಾವತಿ ಪ್ರಬಂಧಂ, ನೇಮಿನಾಥ ಪುರಾಣ. 26. ಕವಿ ನೇಮಿಚಂದ್ರನಿಗಿದ್ದ ಬಿರುದು ಯಾವುದು? ಉತ್ತರ ಚತುರ್ಭಾಷಾ ಚಕ್ರವರ್ತಿ. 27. ಜನ್ನ ಯಾವ ಹೊಯ್ಸಳ ಚಕ್ರವರ್ತಿಯ ಆಸ್ಥಾನ ಕವಿಯಾಗಿದ್ದರು? ಉತ್ತರ ವೀರಬಲ್ಲಾಳ. ಪ್ರಶ್ನೆ 28. ಧರ್ಮಾಮೃತ ಕೃತಿಯ ಕರ್ತೃ ಯಾರು? ಉತ್ತರ ನಯಸೇನ. ಪ್ರಶ್ನೆ 29. 11ನೇ ಶತಮಾನದ ಅಂತ್ಯ ಹಾಗೂ 12ನೇ ಶತಮಾನದ ಆದಿಯಲ್ಲಿ ಇದ್ದಂತಹ ಕವಿ ಯಾರು? ಉತ್ತರ ನಾಗಚಂದ್ರ. ಪ್ರಶ್ನೆ 30. 2ನೇ ನಾಗವರ್ಮ ರಚಿಸಿದ ಕೃತಿ? ಉತ್ತರ 2ನೇ ನಾಗವರ್ಮ. 31. ಗುಣಾಢ್ಯನ ಬೃಹತ್ಕಥೆ ಯಾವ ಭಾಷೆಯಲ್ಲಿದೆ? ಉತ್ತರ ಪೈಶಾಚಿ. 1ನೇ ನಾಗವರ್ಮನ ಕೃತಿ? ಉತ್ತರ ಕರ್ನಾಟಕ ಕಾದಂಬರಿ. ಪ್ರಶ್ನೆ 33. ಶಕ್ತಿ ಕವಿ ಯಾರು? ಉತ್ತರ ರನ್ನ. ಪ್ರಶ್ನೆ 34. ಪಂಪನುಂ ಪೊನ್ನಿಗನಂ ಕವಿರತ್ನಂ ಈ ಮೂವರೇ ಕವಿಗಳ್ ಎಂದು ರತ್ನತ್ರಯರ ವಿಚಾರವಾಗಿ ತಾನೇ ಹೇಳಿಕೊಂಡಿರುವ ಕವಿ ಯಾರು? ಉತ್ತರ ರನ್ನ. ಪ್ರಶ್ನೆ 35. ಚಾವುಂಡರಾಯನಿಗಿದ್ದ ಬಿರುದು ಯಾವುದು? ಉತ್ತರ ಸಮರ ಪರಶುರಾಮ. ಪ್ರಶ್ನೆ 36. ಇಂಗ್ಲಿಷ್ನ ಲೈರ್ ಪದಕ್ಕೆ ಸಂವಾದಿಯಾದ ಕನ್ನಡದ ಪದ ಯಾವುದು? ಉತ್ತರ ಭಾವಗೀತೆ. ಪ್ರಶ್ನೆ 37. ಪ್ರಗತಿಶೀಲ ಸಾಹಿತ್ಯದ ನೇತಾರರಾದ ಅ.ನ.ಕೃ.ರವರ ಪೂರ್ಣ ಹೆಸರು ಏನು? ಉತ್ತರ ಅಂಕಲಗೂಡು ನರಸಿಂಗರಾವ್ ಕೃಷ್ಣರಾವ್. ಪ್ರಶ್ನೆ 38. ಅ.ನ.ಕೃ.ರವರ ಮೊದಲ ಕೃತಿ ಯಾವುದು? ಉತ್ತರ ಮದುವೆಯೋ ಮನೆಹಾಳೋ. ಇದು ಒಂದು ಸಾಮಾಜಿಕ ನಾಟಕವಾಗಿರುತ್ತದೆ. ಪ್ರಶ್ನೆ 39. ಕೊನೆಯ ಗಿರಾಕಿ ಈ ಸಣ್ಣ ಕಥೆಯ ರಚನಾಕಾರರು ಯಾರು? ಉತ್ತರ ನಿರಂಜನ. ಇಂಗ್ಲಿಷ್ನ ಬ್ಯಾಲಡ್ ಪದಕ್ಕೆ ಸಂವಾದಿಯಾದ ಕನ್ನಡ ಪದ ಯಾವುದು? ಉತ್ತರ ಕಥನ ಕವನ. 41. ಇಂಗ್ಲಿಷ್ನ ನಾವೆಲ್ ಪದಕ್ಕೆ ಸಂವಾದಿಯಾದ ಕನ್ನಡದ ಪದ? ಉತ್ತರ ಕಾದಂಬರಿ. 42. ನವ್ಯ ಸಂಪ್ರದಾಯವನ್ನು ಕನ್ನಡದಲ್ಲಿ ಮೊದಲಿಗೆ ಪರಿಚಯಿಸಿದವರು ಯಾರು? ನವ್ಯ ಸಂಪ್ರದಾಯವನ್ನು ಕನ್ನಡದಲ್ಲಿ ಮೊದಲಿಗೆ ಪರಿಚಯಿಸಿದವರು ಯಾರು? ಉತ್ತರ ವಿ.ಕೃ. ಗೋಕಾಕ್. ಪ್ರಶ್ನೆ 43. ಬರಗೂರು ರಾಮಚಂದ್ರಪ್ಪನವರನ್ನು ಯಾವ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸಬಹುದು? ಉತ್ತರ ಬಂಡಾಯ ಸಾಹಿತ್ಯ. 44. ದೇವನೂರು ಮಹದೇವರ ಯಾವ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಿದೆ? ಉತ್ತರ ಬಡಲಾಳ.
45. ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದ ಮಹಾಚೈತ್ಯ ನಾಟಕದ ರಚನಾಕಾರರು ಯಾರು? ಉತ್ತರ ಎಚ್.ಎಸ್. ಶಿವಪ್ರಕಾಶ್. ಪ್ರಶ್ನೆ 46. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಎಂ. ಚಿದಾನಂದ ಮೂರ್ತಿ ಅವರ ಕೃತಿ ಯಾವುದು? ಉತ್ತರ ಹೊಸತು ಹೊಸತು. 47. ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಪ್ರಸಿದ್ಧ ನಾಟಕಕಾರ ಯಾರು? ಉತ್ತರ ಗಿರೀಶ್ ಕಾರ್ನಾಡ್. 48. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಆಡಳಿತವನ್ನು ಪ್ರಶ್ನಿಸಿ ಜೈಲು ಸೇರಿದ ಏಕೈಕ ಕನ್ನಡ ಸಾಹಿತಿ ಯಾರು? ಉತ್ತರ ಚಂದ್ರಶೇಖರ್ ಪಾಟೀಲ್. 49. ಮಕ್ಕಳ ಸಾಹಿತ್ಯದ ಪಿತಾಮಹ ಎನಿಸಿಕೊಂಡಿರುವ ಖ್ಯಾತ ಕವಿ ಯಾರು? ಉತ್ತರ ಪಂಜೆ ಮಂಗೇಶರಾಯರು. 50. ಪೂತಿನರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟ ಪ್ರಶಸ್ತಿ ಯಾವುದು? ಉತ್ತರ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ಪ್ರಶ್ನೆ 51. ಕಡಲ ತೀರದ ಭಾರ್ಗವ ಎಂದು ಪ್ರಸಿದ್ಧರಾದ ಕವಿ ಯಾರು? ಉತ್ತರ ಶಿವರಾಮ್ ಕಾರಂತರು. ಪ್ರಶ್ನೆ 52. ಉಪಮಾಲೋಲ ಎಂದು ಖ್ಯಾತಿ ಪಡೆದಿದ್ದವರು ಯಾರು? ಉತ್ತರ ಲಕ್ಷ್ಮೀಶ. ಪ್ರಶ್ನೆ 53. ಪ್ರಪ್ರಥಮವಾಗಿ ಪಂಪ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ ಕುವೆಂಪು. ಪ್ರಶ್ನೆ 54. ರಾಜ್ಯ ಪ್ರಶಸ್ತಿ ಪಡೆದಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು? ಉತ್ತರ ಕರ್ವಾಲೋ. ಪ್ರಶ್ನೆ 55. ದ ರಾ ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಉತ್ತರ ನಾಲ್ಕು ತಂತಿ. ಪ್ರಶ್ನೆ 56. ಬೋಸನೂರ ಮಠರವರಿಗೆ ಪಂಪ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಉತ್ತರ ಶೂನ್ಯ ಸಂಪಾದನೆ ಪರಾಮರ್ಶೆ. 57. ಪ್ರಾಸವನ್ನು ತೊರೆದು ಪ್ರಪ್ರಥಮವಾಗಿ ಕಾವ್ಯ ರಚಿಸಿದವರು ಯಾರು? ಉತ್ತರ ಗೋವಿಂದ ಪೈ. 58. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೆ.ಎಸ್. ನರಸಿಂಹಸ್ವಾಮಿಯವರ ಕೃತಿ ಯಾವುದು? ಉತ್ತರ ತೆರೆದ ಬಾಗಿಲು. 59. ಬತ್ತಲಾರದ ಗಂಗೆ ಕೃತಿಯ ಕರ್ತೃ ಯಾರು? ಉತ್ತರ ಗೋಪಾಲಕೃಷ್ಣ ಅಡಿಗರು. 60. 12ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಮತ್ತು ಧಾರ್ಮಿಕ ಮಹಾಕ್ರಾಂತಿಯ ನೇತಾರರು ಯಾರು? ಉತ್ತರ ಬಸವಣ್ಣನವರು. ಪ್ರಶ್ನೆ 61. ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಯಾರು? ಉತ್ತರ ಅಕ್ಕ ಮಹಾದೇವಿ. ಪ್ರಶ್ನೆ 62. ಹರಿಹರನ ಗಿರಿಜಾ ಕಲ್ಯಾಣ ಕೃತಿಯ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಉತ್ತರ ಚಂಪು. 63. ರಾಘವಾಂಕನಿಗಿದ್ದ ಬಿರುದು ಯಾವುದು? ಉತ್ತರ ಉಭಯ ಕವಿ ಕಮಲ ರವಿ. ಪ್ರಶ್ನೆ 64. ಕುಮಾರವ್ಯಾಸ ಭಾರತವನ್ನು ಪೂರ್ಣಗೊಳಿಸಿದವರು ಯಾರು? ಉತ್ತರ ತಿಮ್ಮಣ್ಣ ಕವಿ. ಪ್ರಶ್ನೆ 65. ಪಂಪ ಕಲಿತವರ ಕಲ್ಪವೃಕ್ಷವಾದರೆ ಕಲಿಯದವರ ಕಾಮಧೇನು ಯಾರು? ಕುಮಾರವ್ಯಾಸ. ಪ್ರಶ್ನೆ 66. ರಘುಕುಲ ತಿಲಕ ಇದು ಯಾವ ಕೀರ್ತನಕಾರರ ಅಂಕಿತ ನಾಮ? ಉತ್ತರ ನರಹರಿ ತೀರ್ಥರು. ಪ್ರಶ್ನೆ 67. ಭಾರತದಲ್ಲಿ ಪ್ರಾಚೀನತೆಯ ದೃಷ್ಟಿಯಿಂದ ಯಾವ ಭಾಷೆ ಮೊದಲ ಸ್ಥಾನದಲ್ಲಿದೆ? ಉತ್ತರ ಸಂಸ್ಕೃತ. ಪ್ರಶ್ನೆ 68. ಸಾಮಾಜಿಕ ಪರಿಸರದಲ್ಲಿ ಬಳಸಲ್ಪಡುವ ಭಾಷೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಪ್ರಭೇದ ಭಾಷೆ. ಪ್ರಶ್ನೆ 69.
ಯಜ್ಞ ಯುಗಾದಿಗಳಲ್ಲಿ ಪಶು ಪ್ರಾಣಿಗಳನ್ನು ಬಲಿ ಕೊಡುವಾಗ ಕಟ್ಟಿ ಹಾಕಲು ಉಪಯೋಗಿಸುತ್ತಿದ್ದ ಸ್ತಂಭಗಳನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಯೂಪ ಸ್ತಂಭಗಳು. ಪ್ರಶ್ನೆ 70. ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಗಳಿಸಿದ ಮೊದಲಿಗ ಯಾರು? ಉತ್ತರ ಫರ್ಡಿನಾಂಡ್ ಕೆಟಲ್. ಪ್ರಶ್ನೆ 71. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಎಸ್.ಎಲ್. ಭೈರಪ್ಪನವರ ಕೃತಿ ಯಾವುದು? ಉತ್ತರ ದಾಟು. ಪ್ರಶ್ನೆ 72. ಬಡಗಣ ಇದು ಯಾವ ಭಾಷೆಯ ಪದವಾಗಿದೆ? ಉತ್ತರ ಕನ್ನಡ. ಪ್ರಶ್ನೆ 73. ಆಂಗ್ಲ ಭಾಷೆಗೆ ಅನುವಾದಗೊಂಡಿರುವ ಕಾರಂತರ ಕಾದಂಬರಿ ಯಾವುದು? ಉತ್ತರ ಮರಳಿ ಮಣ್ಣಿಗೆ. ಪ್ರಶ್ನೆ 74. ತಿರುಕ ಇದು ಯಾವ ಕವಿಯ ಕಾವ್ಯನಾಮ? ಉತ್ತರ ರಾಘವೇಂದ್ರ ಸ್ವಾಮಿ ಬಾರ್ಕೂರು. ಪ್ರಶ್ನೆ 75. ಬೀದಿಯಲ್ಲಿ ಬಿದ್ದವಳು ಕಾದಂಬರಿಯ ಕರ್ತೃ ಯಾರು? ಉತ್ತರ ಬಸವರಾಜ್ ಕಟ್ಟಿಮನಿ. ಪ್ರಶ್ನೆ 76. ಶಬ್ದ ಗಾರುಡಿಗ ಎಂಬ ಖ್ಯಾತ ವ್ಯಕ್ತ ಕವಿ ಯಾರು? ಉತ್ತರ ದ.ರಾ ಬೇಂದ್ರೆ. 77. ತಿ. ನಂ. ಶ್ರೀ ಅವರ ಪೂರ್ಣ ಹೆಸರು ಏನು? ಉತ್ತರ ತೀರ್ಥಪುರದ ನಂಜುಂಡಯ್ಯನವರ ಮಗ ಶ್ರೀಕಂಠಯ್ಯ. ಪ್ರಶ್ನೆ 78. ಯೋಗಿನಾಥ ಇದು ಯಾರ ವಚನಕಾರರ ಅಂಕಿತನಾಮ? ಉತ್ತರ ನಿಜಗುಣ ಶಿವಯೋಗಿ. 79. ಚನ್ನವೀರ ಕಣವಿ ಇವರ ಮೊದಲ ಕವನ ಸಂಕಲನ ಯಾವುದು? ಉತ್ತರ ಕಾವ್ಯಾಕ್ಷಿ. ಪ್ರಶ್ನೆ 80. ಶವದ ಮನೆ ಕಥಾ ಸಂಕಲನದ ಕರ್ತೃ ಯಾರು? ಉತ್ತರ ಚದುರಂಗ. 81. ಬಿ. ಎಂ. ಶ್ರೀರವರ ಪೂರ್ಣ ಹೆಸರು ಏನು? ಉತ್ತರ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಪ್ರಶ್ನೆ 82. ಎಚ್. ಎಲ್. ನಾಗೇಗೌಡರ ನಾ ಕಂಡ ಪ್ರಪಂಚಕ್ಕೆ ದೊರೆತ ಪ್ರಶಸ್ತಿ ಯಾವುದು? ಉತ್ತರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ 83. ಪಾತಾಳದತ್ತ ಪಯಣ ಈ ಪ್ರಮುಖ ಪ್ರವಾಸಿ ಗ್ರಂಥದ ಕರ್ತೃ ಯಾರು? ಉತ್ತರ ಡಾಕ್ಟರ್ ಶಿವರಾಮ್ ಕಾರಂತ್. ಪ್ರಶ್ನೆ 84. ಭುಜಂಗಯ್ಯನ ದಶಾವತಾರ ಎಂಬ ಕಾದಂಬರಿಯ ಕರ್ತೃ ಯಾರು? ಉತ್ತರ ಶ್ರೀಕೃಷ್ಣ ಆಲನಹಳ್ಳಿ. ಪ್ರಶ್ನೆ 85. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತವೇ ಪೋಷಕ ಪ್ರೇರಕ ಎಂದವರು ಯಾರು? ಉತ್ತರ ಬಿ. ಎಂ. ಶ್ರೀ. ಪ್ರಶ್ನೆ 86. ಅಂತಿಗೊನೆ ನಾಟಕ ಬರೆದವರು ಯಾರು? ಉತ್ತರ ಪಿ. ಲಂಕೇಶ್. ಪ್ರಶ್ನೆ 87. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ಕುಮಾರವ್ಯಾಸ. ಪ್ರಶ್ನೆ 88. ಕೆಂಪು ನಾರಾಯಣ ಕವಿಯ ಪ್ರಸಿದ್ಧ ಕೃತಿ ಯಾವುದು? ಉತ್ತರ ಮಂದ್ರ ಮಂಜೂಷ. ಪ್ರಶ್ನೆ 89. ಶ್ರೀರೂಪಮೇ ರೂಪಮ ಶೃಂಗಾರಮೇ ರಸಂ ಎಂದು ಹೇಳಿರುವ ಕವಿ ಯಾರು? ಉತ್ತರ ನೇಮಿಚಂದ್ರ. ಪ್ರಶ್ನೆ 90. ಕರುಳುಗಳ ಸವಣ ಎಂದು ಬಿರುದು ಪಡೆದಿದ್ದ ಕವಿ? ಉತ್ತರ ಹೊನ್ನ. ಪ್ರಶ್ನೆ 91. ಹರಿಹರನ ಸಹೋದರಳಿಯ ಹಾಗೂ ಪುಟ್ಟ ಶಿಷ್ಯ ಯಾರು? ಉತ್ತರ ರಾಘವಾಂಕ. 92ನೇ ಪ್ರಶ್ನೆ. ವ್ಯಾಯಾಮ ಶಿಕ್ಷಕನಾಗಿದ್ದುಕೊಂಡು ಸಾಹಿತ್ಯ ರಚನೆ ಮಾಡಿದ ಕನ್ನಡಿಗ ಯಾರು? ಉತ್ತರ ಮುದ್ದಣ್ಣ. ಪ್ರಶ್ನೆ 93. ಅಪ್ರತಿಮ ವೀರ ಇದು ಯಾರ ಬಿರುದು? ಉತ್ತರ ಚಿಕ್ಕದೇವರಾಯರು. 94ನೇ ಪ್ರಶ್ನೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಹೇಳಿದ ಕವಿ ಯಾರು? ಕುವೆಂಪು. ಉತ್ತರ ಕುವೆಂಪು. ಪ್ರಶ್ನೆ 95. ಕೈವಲ್ಯ ಪದ್ಧತಿ ಗ್ರಂಥ ಕರ್ತೃ ನಿಜಗುಣ ಯೋಗಿ ಶಿವತತ್ವ ಚಿಂತಾಮಣಿ. ಉತ್ತರ ಲಕ್ಕಣ ದಂಡೇಶ. ಪ್ರಶ್ನೆ 96. ಮೋಹನ ತರಂಗಿಣಿ ಇದು ಯಾರ ಕೃತಿ? ಉತ್ತರ ಕನಕದಾಸರು. 97ನೇ ಪ್ರಶ್ನೆ. ಸರಸ ಸಾಹಿತ್ಯದ ಅಧಿದೇವತೆ ಎಂಬ ಬಿರುದು ಪಡೆದಿದ್ದ ಕವಯಿತ್ರಿ ಯಾರು?
ಉತ್ತರ ಸಂಚಿ ಹೊನ್ನಮ್ಮ. 98ನೇ ಪ್ರಶ್ನೆ. ಐತಿಹಾಸಿಕ ಕಾದಂಬರಿಗಳ ಸಾರ್ವಭೌಮ ಎಂದು ಗುರುತಿಸಲ್ಪಡುವ ಕಾದಂಬರಿಕಾರ ಯಾರು? ತ.ರಾ.ಸು. 99ನೇ ಪ್ರಶ್ನೆ. ತೊರವೆ ರಾಮಾಯಣ ಎಂಬ ಕಾವ್ಯ ರಚಿಸಿದ ಕವಿ? ಉತ್ತರ ಕುಮಾರ ವಾಲ್ಮೀಕಿ. ಪ್ರಶ್ನೆ 100. ಕುಮಾರವ್ಯಾಸನ ಗದುಗಿನ ಭಾರತ ಯಾವ ಷಟ್ಪದಿಯಲ್ಲಿದೆ? ಉತ್ತರ ಭಾಮಿನಿ ಷಟ್ಪದಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.